press the bell icon on the YouTube app and never miss another update. Hello students, let's continue our discussion in the lesson time. In previous class, we discussed some subtraction problems of time, right? So let's complete the subtraction problems in today's class and let's take some more new problems. Is this clear? So in previous class, we discussed exercise 7.3 up to 4th question of second main. So let's take exercise 7.3 of second main 5th question. So here we have 6 years 4 months and 3 year 8 months. ಈಗ ಸಬ್ಟ್ರಾಕ್ಟ್ ಮಾಡ್ತೇವೆ 4ಅಲ್ಲಿ 8ನ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ ಹೌದಲ್ವಾ 4ಅಲ್ಲಿ 8ನ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ ಏನು ಮಾಡ್ತೀವಿ ಬಾರೋ ತೊಗೊಳ್ಳಿ ಇಲ್ಲೂ ಅಷ್ಟೇ ನೀವು ಕೇರ್ಫುಲ್ಲಾಗಿ ಇರಬೇಕು 1 ಇಯರ್ ಇಸ್ ಈಕ್ವಲ್ಸ್ ಟು 12 ಮಂತ್ಸ್ ಇಲ್ಲಿ ಬಾರೋ 1 ಇಯರ್ ಬರುತ್ತೆ ಸೊ ನಾವು ಇಯರಿಂದ ಬಾರೋ ತೊಗೋಬೇಕಾದ್ರೆ 1 ಇಯರ್ ಇಲ್ಲಿ 1ನ ಬಾರೋ ತೊಗೊಳಕ್ಕಾಗಲ್ಲ 10ನ ಬಾರೋ ತೊಗೊಳಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಮಂತ್ಸ್ ಇದೆ ಇಲ್ಲಿ ಇಯರ್ಸ್ ಇದೆ ಬೇರೆ ಬೇರೆ ಯೂನಿಟ್ಸ್ ಇದ್ದಾಗ ಸೊ ಇಯರಿಂದ ಮಂತಿಗೆ ಕನ್ವರ್ಟ್ ಮಾಡ್ಕೊಳ್ತೀವಿ 1 ಇಯರ್ನ ಬಾರೋ ತೊಗೊಂಡ್ರೆ 1 ಇಯರ್ ಇಸ್ ಈಕ್ವಲ್ಸ್ ಟು 12 ಮಂತ್ಸ್ ಸೊ ಇಲ್ಲಿ 12 ಸೊ 12 ಪ್ಲಸ್ 4 ಎಷ್ಟಾಗುತ್ತೆ 16 ಸೊ ಈ 16ಅಲ್ಲಿ ನಾವು 8ನ ಸಬ್ಟ್ರಾಕ್ಟ್ ಮಾಡಬೇಕು ಸೊ 16ಅಲ್ಲಿ 8ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 8 ಮಂತ್ಸ್ ಆ್ಯಂಡ್ ಹಿಯರ್ ಇಟ್ ವಿಲ್ ಬಿಕಮ್ 2 ಇಯರ್ಸ್ ಸೊ 2 ಇಯರ್ಸ್ 8 ಮಂತ್ಸ್ ಈಸ್ ದಿಸ್ ಕ್ಲಿಯರ್ 2 ಇಯರ್ಸ್ 8 months. Next, sixth one, 2 years 9 months from 5 years 6 months ಅಂತ ಹೇಳ್ತಿದ್ದಾರೆ 5 year 6 month and 2 year 9 month. 6ಅಲ್ಲಿ 9ನ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ ಏನು ಮಾಡ್ತೀವಿ ಬಾರೋ ತೊಗೊಳ್ತೀವಿ ಬಾರೋ ಏನಾಗುತ್ತೆ 1 ಇಯರ್ ಬಾರೋ 1 ಇಯರ್ ಬಾರೋ ಅಂದರೆ 12 ಮಂತ್ಸ್ ಸೊ 12ನ ಆ್ಯಡ್ ಮಾಡ್ಕೊಳ್ತೀವಿ 12 ಪ್ಲಸ್ 6 18 ಸೊ 18 ಮಂತ್ಸಲ್ಲಿ 9 ಮಂತ್ಸ್ನ ಸಬ್ಟ್ರಾಕ್ಟ್ ಮಾಡಬೇಕು 18ಅಲ್ಲಿ 9 ಹೋದರೆ 9 ಮಂತ್ ಆ್ಯಂಡ್ 4ಅಲ್ಲಿ 2 ಹೋದರೆ 2 ಸೊ ಇಟ್ ವಿಲ್ ಬಿಕಮ್ 2 ಇಯರ್ 9 ಮಂತ್ಸ್ Next, 7th one, 7 year 5 months and 4 year 11 months. ಸೊ ಇಲ್ಲೂ ಅಷ್ಟೇ 5 ಮಂತ್ಸಲ್ಲಿ 11 ಮಂತ್ನ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ ಹಾಗೆ ಯು ವಿಲ್ ಟೇಕ್ ಬಾರೋ ಸೊ ಬಾರೋ ತೊಗೊಂಡ್ರೆ 1 ಇಯರ್ ಬಾರೋ ಅಂದರೆ ಇಟ್ ವಿಲ್ ಬಿಕಮ್ 12 months 12 ಪ್ಲಸ್ 5 17 ಈ 17ಅಲ್ಲಿ 11ನ ಸಬ್ಟ್ರಾಕ್ಟ್ ಮಾಡ್ತಾರೆ 17ಅಲ್ಲಿ 11 ಅಂದರೆ 6 ಸೊ ಇಟ್ ವಿಲ್ ಬಿಕಮ್ 6 months ಆ್ಯಂಡ್ 2 years 2 years 6 months so is this clear so this is about subtraction is this clear so next concept is how to calculate the time taken to complete work or incident ಅಂದರೆ ಈಗ ಅವರೊಂದಷ್ಟು ಕ್ವೆಶ್ಚನಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಒನ್ ಪರ್ಸನು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ವರ್ಕ್ ಮಾಡ್ತಾನೆ ಆಗ ಎಷ್ಟು ಟೈಮ್ನ ತೊಗೊಳ್ತಾನೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಡೇಸ್ ಆಫ್ ವರ್ಕ್ ಮಾಡ್ತಾನೆ ಎಷ್ಟು ಟೈಮ್ನ ತೊಗೊಳ್ತಾನೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ಫಸ್ಟ್ ಎಕ್ಸಸೈಸಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ಹೆಂಗೆ ಎ ಎಮ್ ಹೆಂಗೆ ಬರೆಯೋದು ಪಿ ಎಮ್ ಹೆಂಗೆ ಬರೆಯೋದು ಅಂತ ಡಿಸ್ಕಸ್ ಮಾಡಿದ್ವಿ ಆ್ಯಂಡ್ ಹೌ ಟು ಕನ್ವರ್ಟ್ 24 hours ಕ್ಲಾಕ್ ಇಂಟು 12 hours ಕ್ಲಾಕಿಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತ ಅದೇ ಥರ ಸೆಕೆಂಡ್ ಎಕ್ಸಸೈಸಲ್ಲಿ ಅಡಿಷನ್ ಆಫ್ ಟೈಮಿಂಗ್ ಕಲ್ತ್ವಿ ಥರ್ಡ್ ಎಕ್ಸಸೈಸಲ್ಲಿ ಸಬ್ಟ್ರಾಕ್ಷನ್ ಆಫ್ ಟೈಮಿಂಗ್ ಕಲ್ತ್ವಿ ಆ್ಯಂಡ್ ಫೋರ್ತ್ ಎಕ್ಸಸೈಸಲ್ಲಿ ನಾವು ಹೌ ಟು ಕ್ಯಾಲ್ಕುಲೇಟ್ ದ ಟೈಮ್ ಟು ಕಂಪ್ಲೀಟ್ ದ ವರ್ಕ್ ಒಂದು ವರ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತಾ ಹೋಗೋಣ ಸೊ ಲೆಟ್ಸ್ ಟೇಕ್ ಎಕ್ಸಸೈಸ್ 7.4 exercise
7.4. First question. A worker enters the factory at 6:15 a.m. He finishes his work and leaves the factory at 2:15 p.m. For how many hours has he worked in the factory? ಅಂದರೆ ಒಬ್ಬ ವರ್ಕರ್ ಇರ್ತಾನೆ, ಅವನು ಎಷ್ಟು ಟೈಮ್ಗೆ ಫ್ಯಾಕ್ಟ್ರಿಗೆ ಬರ್ತಾನೆ ಅಂದರೆ 6:15 a.m.ಗೆ ಫ್ಯಾಕ್ಟ್ರಿಗೆ ಎಂಟ್ರಿ ಆಗ್ತಾನೆ. ಆ್ಯಂಡ್ ಹಿ ಫಿನಿಷಸ್ ಹಿಸ್ ವರ್ಕ್, ಆ ವರ್ಕ್ನ ಮುಗಿಸಿ ಅವ್ನು ಲೀವ್ ಮಾಡೋ ಟೈಮು ಅಂದರೆ ಹೋಗೋ ಟೈಮು ಎಷ್ಟು 2:15 p.m. ಫಾರ್ ಹೌ ಮೆನಿ ಹವರ್ಸ್ ಹಿ ವರ್ಕ್ಡ್ ಇನ್ ದ ಫ್ಯಾಕ್ಟ್ರಿ ಅಂತ ಕೇಳ್ತಿದ್ದಾರೆ. ಸೊ ಎಷ್ಟು ತಾಸು, ಎಷ್ಟು ಟೈಮು ಅವನು ಆ ಫ್ಯಾಕ್ಟ್ರಿನಲ್ಲಿ ವರ್ಕಿಂಗ್ ಹವರ್ಸ್ ಕೇಳ್ತಾ ಇದ್ದಾರೆ. ಎಂಟ್ರಿ ಆಗಿದ್ದು 6:15 a.m. ಬೆಳಗ್ಗೆ 6:15 a.m. ಇಂದ ಆಫ್ಟರ್ನೂನ್ 2:15 p.m. ತನಕ ವರ್ಕ್ ಮಾಡಿರ್ತಾನೆ. ಸೊ ಟೋಟಲ್ ಎಷ್ಟು ಹವರ್ಸ್ ವರ್ಕ್ ಮಾಡ್ತಾನೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಈ ಥರ ಎಷ್ಟು ಹವರ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವು ಸೊ ಬಿಟ್ವೀನ್ ಇಂಟರ್ವಲ್ ಆಫ್ ಟೈಮ್ನ ನಾವು ಸಬ್ಟ್ರಾಕ್ಷನಿಂದ ಮಾಡಬೇಕಾಗುತ್ತೆ. ಸೊ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಫಸ್ಟು ನೋಡಿ 6:15 a.m. ಅಲ್ಲಿ ಇದೆ, 2:15 p.m. ಅಲ್ಲಿ ಇದೆ. ಸೊ ಈ ಥರ ಇದ್ದಾಗ ನಾವು ಅಡಿಷನ್ ಆಗಲಿ ಸಬ್ಟ್ರಾಕ್ಷನ್ ಆಗಲಿ ಮಾಡೋ ಹಾಗೆ ಬರಲ್ಲ. ಯಾಕೆಂದರೆ ಒಂದು AM ಅಲ್ಲಿ ಇರುತ್ತೆ, ಇನ್ನೊಂದು PM ಅಲ್ಲಿ ಇದ್ದಾಗ ಆ ಥರ ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ತೀವಿ ಅಂದರೆ ಎರಡನ್ನೂ ನಾವು 24 hours ಕ್ಲಾಕಿಗೆ ಕನ್ವರ್ಟ್ ಮಾಡ್ತೀವಿ. ಯು ಆಲ್ರೆಡಿ ಡಿಸ್ಕಸ್ಡ್ ಇನ್ ಆರ್ ಫಸ್ಟ್ ಎಕ್ಸಸೈಸ್ ಹೆಂಗೆ 24 hours ಕ್ಲಾಕಿಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಸೊ ಕನ್ವರ್ಟ್ ಮಾಡಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್, ಏನು ಗಿವನ್ ಡಾಟಾ ಏನು? ಅಟ್ ವಾಟ್ ಟೈಮ್ ಹಿ ಲೀವ್ಸ್ ದ ಆಫೀಸ್, ಎಷ್ಟು ಟೈಮಿಗೆ ಲೀವ್ ಮಾಡ್ತಾನೆ? 2:15 p.m. ದ ಟೈಮ್ ಹಿ ಲೀವ್ಸ್ ದ ಆಫೀಸ್ನ ಲೀವ್ ಮಾಡೋ ಟೈಮ್ ಎಷ್ಟು? 2:15 p.m. ಸೊ 2:15 p.m. ಇದೆ. ಸೊ ಕನ್ವರ್ಟ್ ಮಾಡಬೇಕು ಅಂದರೆ ನಾವು 24 hours ಕ್ಲಾಕ್ ಅಂದರೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ ನಿಮಗೆ. ಸೊ 24 hours ಕ್ಲಾಕಲ್ಲಿ 1 hour 2 hour ಈ ಥರ ಕೊಟ್ಟಿರ್ತಾರೆ ಅಲ್ವಾ. ಸೊ 3 hours ಇವನ್ನೆಲ್ಲ ನಾವೇನಂತ ಬರಿತೀವಿ? AM ಅಂತ ಬರಿತೀವಿ. ಅಪ್ ಟು 12 hours. ಸೊ ಅಪ್ ಟು 12 hoursಲ್ಲಿ ನಾವು AM ಅಂತ ಬರಿತಾ ಹೋಗ್ತೀವಿ. ಸೊ ದಿಸ್ ಈಸ್ ಅಬೌಟ್ 24 hours ಕ್ಲಾಕ್. ಅದೇ ಥರ ನಾವು 12 hours ಕ್ಲಾಕ್ನ ಹೆಂಗೆ 24 hours ಕ್ಲಾಕಿಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಸೊ 1 AM 2 AM ಅಪ್ ಟು 12 PM. ಸೊ 12 PM ಇರುತ್ತೆ. ನೆಕ್ಸ್ಟು 1 PM ಬರುತ್ತೆ, ಹೌದಲ್ವಾ? 1 PM 2 PM ಅಂತ ಬರುತ್ತೆ. ಯಾವಾಗ PM ಸ್ಟಾರ್ಟ್ ಆಗುತ್ತೆ ಆಗ ನಾವು ಏನು ಮಾಡ್ತೀವಿ ಅಂದರೆ 12ನ ಆ್ಯಡ್ ಮಾಡ್ತೀವಿ. ಎಬೋ 12 ಹೋದಾಗ PM ಬರಿತಾ ಹೋಗ್ತೀವಲ್ವ, 12ನ ಆ್ಯಡ್ ಮಾಡಿ 12 + 1 13 hours ಅಂತ ಬರಿತೀವಿ. ಸೊ ಎಬೋ 12 ಹೋದಾಗ ನಾವು PM ಇತ್ತು ಅಂದರೆ ನಾವು 12ನ ಆ್ಯಡ್ ಮಾಡ್ತೀವಿ. 12 ಬಿಟ್ಟು ಇನ್ನು ಯಾವುದೇ ನಂಬರಿಗೆ PM ಅಂತ ಮೆನ್ಷನ್ ಮಾಡಿದ್ರು ಅಂದರೆ 12ನ ಆ್ಯಡ್ ಮಾಡಿ 24 hoursಗೆ ಕನ್ವರ್ಟ್ ಮಾಡ್ತೀವಿ. ಸೊ 12ಇಂದ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಇಟ್ ವಿಲ್ ಗೆಟ್ ಕನ್ವರ್ಟ್ ಇಟ್ ಇಂಟು 24 hours ಕ್ಲಾಕ್. ಈಸ್ ದಿಸ್ ಕ್ಲಿಯರ್? ಸೊ 12ಗೆ ಆ್ಯಡ್ ಮಾಡಬೇಕು. ಯಾವಾಗ PM ಇರುತ್ತೋ ಆಗ ನಾವು 12ಇಂದ ಆ್ಯಡ್ ಮಾಡ್ತೀವಿ. ಸೊ 15 2 + 2 4 ಆ್ಯಂಡ್ 1 + 1. ಯಾವಾಗ 12 ಆ್ಯಡ್ ಮಾಡ್ತೀವೋ ಇಟ್ ವಿಲ್ ಬಿಕಮ್ 24 hours ಕ್ಲಾಕ್. PM ಕ್ಯಾನ್ಸಲ್ ಆಗಿ ಹವರ್ಸ್ ಉಳಿಯುತ್ತೆ. PM ಯಾಕೆ ಕ್ಯಾನ್ಸಲ್ ಆಗುತ್ತೆ ಅಂದರೆ ನಾವು 12ನ ಆ್ಯಡ್ ಮಾಡ್ತೀವಿ ಅಲ್ವಾ. ಸೊ ಇಟ್ ವಿಲ್ ಬಿಕಮ್ hours ಕ್ಲಾಕ್. ಇಟ್ ವಿಲ್ ಬಿಕಮ್ 14 hour ಕ್ಲಾಕ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡೋದು? ದ ಟೈಮ್ ಹಿ ಎಂಟರ್ಸ್ ದ ಆಫೀಸ್, ಎಷ್ಟು ಗಂಟೆಗೆ ಎಂಟ್ರಿ ಆಗ್ತಾನೆ? ದ ಟೈಮ್ ಹಿ ಎಂಟರ್ಸ್ ದ ಆಫೀಸ್. ಸೊ AM ಇದ್ದರೆ ನಾವು ಏನೂ ಆ್ಯಡ್ ಮಾಡಲ್ಲ, PM ಇದ್ದರೆ ಮಾತ್ರ 12ಇಂದ ಆ್ಯಡ್ ಮಾಡ್ತೀವಿ. ಸೊ 6:15 AM ಇದೆ. AM ಇದ್ದರೆ ಏನು ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಡೈರೆಕ್ಟಾಗಿ 6:15 hours ಅಂತ ಬರಿತೀವಿ. ಸೊ 6:15 hours. ಸೊ 2 ಹವರ್ಸಲ್ಲಿ ಇದೆ. ಈಗ ನಾವು ಸಬ್ಟ್ರಾಕ್ಷನ್ ಮಾಡ್ಬೋದು. ಸೊ 5 ಹೋದರೆ 0, 1 ಹೋದರೆ 0 ಆ್ಯಂಡ್ 4 6 ಹೋಗಲ್ಲ, ಬಾರೋ ತೊಗೊಳ್ತೀವಿ. ಇಟ್ ವಿಲ್ ಬಿಕಮ್ 14. 14ನಲ್ಲಿ
6 ಹೋದರೆ ಎಷ್ಟಾಗುತ್ತೆ 8. ಸೊ ಅವ್ರದ್ದು ವರ್ಕಿಂಗ್ ಅವರ್ಸ್ ಎಷ್ಟಾಯಿತು 8 hours ಇಸ್ ದ ವರ್ಕಿಂಗ್ ಟೈಮ್. ಸೊ ಇಲ್ಲೂ ಅಷ್ಟೇ ಇದು ಮಿನಿಟ್ಸಲ್ಲಿರುತ್ತೆ. ಇನ್ನು ಕಡೆ ಪ್ರಾಬ್ಲಮ್ಸಲ್ಲಿ ನೋಡಿದ್ರೆಲ್ಲ ಬಾರೋ ತೊಗೊಂಡಾಗ ನೀಟಾಗಿ ಅದೇ ಥರ ಸಬ್ಟ್ರಾಕ್ಷನ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಎರಡೂ 24 hours ಕನ್ವರ್ಟ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಏನು ಕೇಳಿದ್ದಾರೆ, ಹೌ ಮೆನಿ ಅವರ್ಸ್ ಹಿ ವರ್ಕ್ಡ್ ಇನ್ ದ ಫ್ಯಾಕ್ಟ್ರಿ ಅಂತ ಕೇಳಿದರೆ, ದೇರ್ ಫೋರ್ ಹಿ ವರ್ಕ್ಡ್ ಇನ್ ದ ಫ್ಯಾಕ್ಟ್ರಿ, he worked in the factory for 8 hours. ಸೊ ಫ್ಯಾಕ್ಟ್ರಿನಲ್ಲಿ 8 hours ಟೈಮಿಂಗ್ಸ್ನ ವರ್ಕ್ ಮಾಡ್ದ ಅವನು. ಸೊ ಇಸ್ ದಿಸ್ ಕ್ಲಿಯರ್? ಸೊ ಲೆಟ್ಸ್ ಟೇಕ್ ಸೆಕೆಂಡ್ ಕ್ವೆಶನ್. ಎ ಸ್ಕೂಲ್ ಕ್ಲೋಸಸ್ ಫಾರ್ ಮಿಡ್ ಟರ್ಮ್ ವೆಕೇಶನ್ ಆನ್ October 3rd and reopens at October 31st. How many days has school closed for midterm? ಅಂದರೆ ಸ್ಕೂಲ್ ಕ್ಲೋಸಸ್ ಮಿಡ್ ಟರ್ಮ್ ವೆಕೇಷನ್ಸಿಗೋಸ್ಕರ ಸ್ಕೂಲ್ ಏನು ಮಾಡುತ್ತೆ, October 3rd ಇಂದ October 31st ತನಕ ಕ್ಲೋಸ್ ಆಗಿರುತ್ತೆ. ಸೊ ಎಷ್ಟು ಡೇಸ್ ಕ್ಲೋಸ್ ಆಗಿರುತ್ತೆ ಅಂತ ಕೇಳ್ತಾರೆ. ಏನು ಮಾಡ್ತೀರಿ, October 31st ಇಂದ October 3rdನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ ಎಷ್ಟು ಡೇಸ್ ಅಂತ ಗೊತ್ತಾಗುತ್ತೆ. ಹೌದಲ್ವಾ? ಈಗ 31st 3 ಇವೆರಡನ್ನೂ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಈ ಎರಡರ ಮಧ್ಯದಲ್ಲಿ ಎಷ್ಟು ಡೇಸ್ ಬಂದು ಹೋದ್ವು ಅಂತ ಗೊತ್ತಾಗುತ್ತೆ. ಮೀನಿಂಗ್ ಯಾಕೆ ಸಬ್ಟ್ರಾಕ್ಷನ್ ಮಾಡಬೇಕು ಅಂತ ಗೊತ್ತಾಗ್ತಿದ್ದೀನ. ಸೊ October 3ಗೆ ವೆಕೇಷನ್ ಕೊಟ್ಟಿರ್ತಾರೆ, ನಾವು October 31ಗೆ ವಾಪಸ್ ಹೋಗಬೇಕು. ಸೊ 31st ಇಂದ 3 ನಡುವೆ ಎಷ್ಟು ಡೇಸ್ ಬರುತ್ತೆ, ಎಷ್ಟು ಡೇಸ್ ನಮಗೆ ವೆಕೇಷನ್ ಸಿಕ್ತು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ವೆಕೇಷನ್ಸ್ ಎಷ್ಟು ಸಿಕ್ತು ಇವೆರಡರ ಮಧ್ಯೆ ಅಂತ ಗೊತ್ತಾಗಬೇಕು ಅಂದರೆ 31ನಲ್ಲಿ 3ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಇಸ್ ದಿಸ್ ಕ್ಲಿಯರ್? ಸೊ ಲೆಟ್ಸ್ ಟೇಕ್ ಸೆಕೆಂಡ್ ಕ್ವೆಶನ್. ಈ ಸ್ಕೂಲ್ ಕ್ಲೋಸಸ್ ಫಾರ್ ಮಿಡ್ ಟರ್ಮ್ ವೆಕೇಶನ್ ಅಂತ ಹೇಳಿದ್ದಾರೆ. ಸೊ ದ ಕ್ಲೋಸಿಂಗ್ ಡೇಟ್ ಆಫ್ ಸ್ಕೂಲ್ or the opening date of school is October 31st. ಸೊ ಇಲ್ಲಿ ಅಕ್ಟೋಬರ್ ಅಂತಲೇ ಇದೆ, ಏನು ಕನ್ಫ್ಯೂಷನ್ ಇರಲ್ಲ. ಬಟ್ ಬೇರೆ ಬೇರೆ ಮಂತ್ ಆದರೆ ನಾವು ಎಕ್ಸ್ಟ್ರಾ ಡೇಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ದ ಕ್ಲೋಸಿಂಗ್ ಡೇಟ್ ಆಫ್ ಸ್ಕೂಲ್ ಯಾವಾಗ ಕ್ಲೋಸ್ ಆಗುತ್ತೆ, October 3. ಸೊ 03 ಕರೆಕ್ಟಾಗಿ ಬರ್ಕೋಬೇಕು, ಇಲ್ಲಾಂದರೆ ಸಬ್ಟ್ರಾಕ್ಷನ್ ರಾಂಗ್ ಮಾಡ್ತೀರಾ. 1ಅಲ್ಲಿ 3 ಹೋಗಲ್ಲ, ಬಾರೋ ತೊಗೊಂಡ್ರೆ 10 ಆಗುತ್ತೆ. ಸೊ ಇಟ್ ವಿಲ್ ಬಿಕಮ್ 11 ಆಗುತ್ತೆ. 11ಅಲ್ಲಿ 3 ಹೋದರೆ 8 ಆ್ಯಂಡ್ 2ಅಲ್ಲಿ 0 ಹೋದರೆ 2. ಸೊ ಎಷ್ಟು ಡೇಸ್ ವರ್ಕ್ ವೆಕೇಷನ್ ಸಿಗುತ್ತೆ, 28 days. ಸೊ 28 days the school closed for 28 days. School closed for 28 days for midterm vacation. Is this clear? So this is how you are going to solve. ಒಂದಕ್ಕೊಂದು ಪ್ರಾಬ್ಲಮ್ಸ್ ಡಿಫ್ರೆಂಟ್ ಆಗಿರುತ್ತೆ, ಅರ್ಥ ಮಾಡಿಕೊಂಡು ಅನಲೈಸ್ ಮಾಡಿ ಸಾಲ್ವ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಥರ್ಡ್ ಕ್ವೆಶನ್. ಎ ಸ್ಕೂಲ್ ಸ್ಟಾರ್ಟ್ಸ್ ಎಟ್ 8 AM ಆನ್ Saturday and closes at 12:30 PM. How many hours did the school work on that day? So school starts at 8 AM. 8 ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಆಗಿ ಮಾರ್ನಿಂಗ್ ಸ್ಕೂಲ್ ಟೈಮಿಂಗ್ಸ್ ನಮ್ಮದು ಅದೇ ಅಲ್ವಾ, 8 AM ಇಂದ 12:30 PM ಸ್ಕೂಲ್ ಕ್ಲೋಸ್ ಆಗುತ್ತೆ. ಎಷ್ಟೊತ್ತು ಸ್ಕೂಲ್ ಓಪನ್ ಆಗಿತ್ತು ಅಂತ ಕೇಳ್ತಾ ಇದ್ದಾರೆ. ಸೊ ಏನು ಮಾಡಬೇಕು ಅಂದರೆ, ಈ ಥರ ಬಿಟ್ವೀನ್ ಟೈಮಿಂಗ್ಸ್ನ ಕೇಳಿದಾಗ, ಬಿಟ್ವೀನ್ ಡೇಸ್ನ ಕೇಳಿದಾಗ ಬಿಗ್ಗರ್ ಹಾರ್ಸಿಂದ ಸ್ಮಾಲರ್ ಹಾರ್ಸ್ನ ನಾವು ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಸೊ ಇಲ್ಲೂ 12:30 PM ಇದೆ. ಸೊ ಎಬೌಟ್ 12 ಹೋದಾಗ ನಾವು ಏನು ಮಾಡ್ತೀವಿ, ಹವರ್ಸಿಗೆ ಕನ್ವರ್ಟ್ ಮಾಡೋಕ್ಕೆ 12ನ ಆ್ಯಡ್ ಮಾಡ್ತೀವಿ. ಸೊ ಇದು 12 ಇದೆ. ಸೊ ಜಸ್ಟ್ 12:30 PM ನಾವೇನಂತ ಬರ್ಕೋಬೋದು, 12:30 hours ಅಂತ ಬರ್ಕೋಬೋದು. ಎರಡನ್ನೂ ಒಂದೇ ಯೂನಿಟಿಗೆ ಕನ್ವರ್ಟ್ ಮಾಡಿ ಈಗ ಆ್ಯಡ್ ಮಾಡ್ತಾ ಹೋಗೋಣ. ಸಬ್ಟ್ರ್ಯಾಕ್ಟ್ ಮಾಡಬೇಕಲ್ವಾ? ಸೊ ಸಬ್ಟ್ರ್ಯಾಕ್ಟ್ ಮಾಡೋಣ.
ಥರ್ಡ್ ಪ್ರಾಬ್ಲಮ್. A school starts at 8 am ಅಂತ ಹೇಳಿದ್ದಾರೆ. So school closes time. The closing time of school ಎಷ್ಟು 12:30 PM ಅಂತ ಇದೆ. ನಾವು ಅದನ್ನ ಹವರ್ಸ್ ಅಂತ ಬರ್ಕೊಳ್ತೀವಿ. ಯಾಕೆಂದರೆ ಎರಡು ಒಂದೇ ಯೂನಿಟಲ್ಲಿ ಇದ್ದರೆ ಮಾತ್ರ ನಾವು ಸಬ್ಟ್ರಾಕ್ಷನ್ ಮಾಡೋಕ್ಕಾಗೋದು. ಸೊ 12:30 hours. ಸೊ ಎಬೌಟ್ 12:13 ಅಂತ ಇತ್ತು 12 PM ಬದಲು 1 PM ಇತ್ತು ಅಂದರೆ ನಾವು 12ನ ಆ್ಯಡ್ ಮಾಡ್ತಿದ್ವಿ. 12 ಇದ್ದಾಗ ಜಸ್ಟ್ PMನ ನಾವು ಹವರ್ಸ್ ಅಂತ ಬರ್ಕೊಳ್ತೀವಿ. ನೆಕ್ಸ್ಟ್ ಕ್ಲೋಸಿಂಗ್ ಟೈಮ್ ಆಫ್ ಆಯಿತು. ಓಪನಿಂಗ್ ಸ್ಟಾರ್ಟಿಂಗ್ ಟೈಮ್ ಆಫ್ ಸ್ಕೂಲ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸ್ಕೂಲು? 8 AM. ಸೊ ಇಟ್ ಮೀನ್ಸ್ 8 hours. ಸೊ 0 ಅಲ್ಲಿ 0 ಹೋದರೆ 0, 3 ಅಲ್ಲಿ 0 ಹೋದರೆ 3, 12 ಅಲ್ಲಿ 8 ಹೋದರೆ 4. ಸೊ 4:30 hours. 4:30 hours ಅಂದರೆ 4 hours 30 minutes ಅಷ್ಟು ಸ್ಕೂಲು ವರ್ಕಿಂಗಲ್ಲಿ ಇರುತ್ತೆ. ಸೊ therefore working hours of school is 4 hours 30 minutes. So 4 hours 30 minutes. Next, fourth one. Shyam comes to his office at 9 AM and he works 8 hours in his office. What time does he leaves his office in the evening? ಅಂದರೆ ಶ್ಯಾಮ್ ಕಮ್ಸ್ ಟು ಹಿಸ್ ಆಫೀಸ್ ಅಟ್ 9 AM. ಅವನು ಬೆಳಗ್ಗೆ 9 ಗಂಟೆಗೆ ಬರ್ತಾನೆ ಶ್ಯಾಮ್ ಅನ್ನೋನು. ಆ್ಯಂಡ್ ಹಿ ವರ್ಕ್ಸ್ ಫಾರ್ 8 hours. ಅವನು ಆಫೀಸಲ್ಲಿ ಎಷ್ಟು ಅವರ್ ವರ್ಕ್ ಮಾಡ್ತಾನೆ? 8 hours ವರ್ಕ್ ಮಾಡಿ ವಾಟ್ ಟೈಮ್ ಡಸ್ ಹಿ ಲೀವ್ ದ ಆಫೀಸ್? 8 hours ವರ್ಕ್ ಮಾಡಿದ್ರೆ ಎಷ್ಟು ಗಂಟೆಗೆ ಆಫೀಸ್ನ ಲೀವ್ ಮಾಡ್ತಾನೆ, ಎಷ್ಟು ಗಂಟೆಗೆ ಆಫೀಸನ್ನ ಬಿಟ್ಟು ಹೋಗ್ತಾನೆ ಅಂತ ಕೇಳ್ತಿದ್ದಾರೆ. ಏನು ಮಾಡಬೇಕು? 9 AM ಅಂದರೆ 9 hours ನಾವು ವರ್ಕ್ ಮಾಡಿರೋ ಅವರ್ಸ್ ಎಷ್ಟು? 8 hours. 9 hours 8 hours ಆ್ಯಡ್ ಮಾಡಿದ್ರೆ ಸೊ ಎಷ್ಟು ಗಂಟೆಗೆ ಲೀವ್ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವೇ 1 ಗಂಟೆಗೆ ಸ್ಕೂಲಿಗೆ ಬಂದಿರ್ತೀರಾ ಅಂದ್ಕೊಳ್ರಿ, ಅಲ್ಲ 9 ಗಂಟೆಗೆ ಸ್ಕೂಲಿಗೆ ಬಂದಿರ್ತೀರ. 2 hours ಸ್ಕೂಲಲ್ಲಿ ಇರ್ತೀರಾ ಅಂದರೆ ಮೀನಿಂಗ್ 9 + 2 11 ಗಂಟೆ ತನಕ ಸ್ಕೂಲಲ್ಲಿ ಇರ್ತೀರಾ ಅಂತ. ಅದೇ ಥರ ಅವನು ಏನು ಮಾಡಿದ್ದಾನೆ? 9 ಗಂಟೆಗೆ ಸ್ಕೂಲಿಗೆ ವರ್ಕಿಗೆ ಎಂಟರ್ ಆಗಿದ್ದಾನೆ. 8 hours ವರ್ಕ್ ಮಾಡ್ತಾನೆ ಅಂದರೆ 9 + 8 17 hours ತನಕ ವರ್ಕ್ ಮಾಡ್ತಾನೆ. ಸೊ ಐ ವಿಲ್ ಎಕ್ಸ್ಪ್ಲೇನ್ ವೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್. So entry timing, time he enter the office is equals to 9 AM. ಸೊ ಇಲ್ಲಿ AM ಇದ್ರೆ ಡೈರೆಕ್ಟಾಗಿ ಹವರ್ಸ್ ಅಂತಾನೆ ಬರುತ್ತೆ. 9 hours and he works number of hours he will number of hours he work ಎಷ್ಟು hours ವರ್ಕ್ ಮಾಡ್ತಾನೆ? 8 hours ವರ್ಕ್ ಮಾಡ್ತಾನೆ. ಸೊ 8 hours ವರ್ಕ್ ಮಾಡಿದರೆ ಎಷ್ಟಾಗುತ್ತೆ? 9 + 8 17. ಇಟ್ ವಿಲ್ ಬಿಕಮ್ 17 hours. 17 hours ವರ್ಕ್ ಮಾಡ್ತಾನೆ. ಸೊ ನಾವು ಎಷ್ಟು ಟೈಮ್ಗೆ ಹಿ ವಿಲ್ ಲೀವ್ ದ ಆಫೀಸ್ ಇನ್ ಈವ್ನಿಂಗ್ ಅಂತ ಕೇಳಿದೆ. ಸೊ ಹವರ್ಸಲ್ಲಿ ಇದೆ, ನಾವೇನು ಮಾಡಬೇಕು? 12 hours 24 hours ಕ್ಲಾಕಲ್ಲಿದೆ, ಅದನ್ನ 12 hours ಕ್ಲಾಕಿಗೆ ಕನ್ವರ್ಟ್ ಮಾಡಬೇಕು. AM ಆ್ಯಂಡ್ PM ಅಲ್ಲಿ ಬರೀಬೇಕು. ಸೊ AM PM ಕನ್ವರ್ಷನ್ ಗೊತ್ತಿದೆ ನಿಮಗೆ. 24 hours ಕ್ಲಾಕಿಂದ 12 hours ಹೆಂಗೆ ಕನ್ವರ್ಟ್ ಮಾಡ್ತೀರಾ? ವೆನ್ ಎವರ್ ಟೈಮ್ ಈಸ್ ಎಬೌಟ್ 12 ಇದ್ದಾಗ 12ಇಂದ ಸಬ್ಟ್ರ್ಯಾಕ್ಟ್ ಮಾಡ್ತೀರಾ. ಸಬ್ಟ್ರ್ಯಾಕ್ಟ್ ಮಾಡಿ PM ಅಲ್ಲಿ ಬರೀತೀರಿ. 0 ಅಲ್ಲಿ 0 ಹೋದರೆ 0, 7 ಅಲ್ಲಿ 2 ಹೋದರೆ 5, 1 ಅಲ್ಲಿ 1 ಹೋದರೆ 0. ಸೊ ಎಷ್ಟು ಗಂಟೆಗೆ ಬಿಡ್ತಾನೆ ಅವನು? 5 PM. ಸೊ ಹಿ ವಿಲ್
he will leave the office at 5 p.m. 5 p.m. ಗೆ ಆಫೀಸ್ನ ಲೀವ್ ಮಾಡ್ತಾನೆ. Is this clear? So let's take fifth one. Fatima studies for 5 or 10 minutes in her school. At home she studies 2 hours 50 minutes. What is the total number of hours she studies on that day? So ಅಂದರೆ ಅವಳು ಮನೇಲಿ ಎಷ್ಟು ಸ್ಟಡಿ ಮಾಡ್ತಾಳೆ, 5 hour ಇನ್ ಹರ್ ಸ್ಕೂಲ್ 5 or 10 minutes ಅಷ್ಟು ಸ್ಟಡಿ ಮಾಡ್ತಾಳೆ. ಅದೇ ಥರ ಅವಳು ಹೋಮಲ್ಲಿ 2 hours 50 minutes ಅಷ್ಟು ಸ್ಟಡಿ ಮಾಡ್ತಾಳೆ. ಸೊ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಅವರ್ಸ್ ಅಂತ ಕೇಳ್ತಿದ್ದಾರೆ. ಸೊ ಎರಡೂ ಕೂಡ ಯಾವುದು ಟೈಮಿಂಗ್ಸಲ್ಲಿ ಕೊಟ್ಟಿಲ್ಲ, ಅವರು AM PM ಅಂತ ಕೊಟ್ಟಿಲ್ಲ, 2 minutes ಆ್ಯಂಡ್ ಹಾರ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ಆ್ಯಡ್ ಮಾಡಿ ನಾವು ಆನ್ಸರ್ನ ಸಾಲ್ವ್ ಮಾಡ್ಬೋದು. ಸೊ AM PM ಅಂತ ಕೊಟ್ಟಿದ್ರೆ ನಾವು ಕನ್ವರ್ಷನ್ ಮಾಡಬೇಕಾಗುತ್ತೆ, ಬಿಟ್ವೀನ್ ಇಂಟರ್ವಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಡೈರೆಕ್ಟ್ ಕ್ವೆಶನ್ ಕೇಳಿದ್ದಾರೆ, ಸೊ ನಾವು ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಸೊ ನಂಬರ್ ಆಫ್ hours she studies in school. 5 hours 10 minutes. Next, number of hours she studies in home. ಎಷ್ಟು ಹೋಮಲ್ಲಿ ಎಷ್ಟು ಸ್ಟಡಿ ಮಾಡ್ತಾಳೆ ಅಂದರೆ ಎಷ್ಟು ಸ್ಟಡಿ ಮಾಡ್ತಾಳೆ, 2 hours 50 minutes. ಸೊ ಟೋಟಲ್ ಟೈಮಿಂಗ್ಸ್ನ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಅಂದರೆ ಏನು ಮಾಡ್ತೀರಾ, ಆ್ಯಡ್ ಮಾಡ್ತೀರಾ. ಸೊ ಮಿನಿಟ್ಸ್ ಆ್ಯಂಡ್ ಮಿನಿಟ್ಸ್, 0 + 0 0, 5 + 1 ಆ್ಯಂಡ್ 5 + 2 7. ಸೊ 7 hours 60 minutes. ಯಾವಾಗ ಮಿನಿಟ್ಸ್ ಗ್ರೇಟರ್ ದ್ಯಾನ್ 60 ಇರುತ್ತೆ ಏನು ಮಾಡ್ತೀರಿ, 60 or 60ಗಿಂತ ಜಾಸ್ತಿ ಇದ್ದರೆ ಕೂಡ 60ಇಂದನೇ ಸಬ್ಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಇಲ್ಲಿ 60ಇಂದ ಸಬ್ಟ್ರ್ಯಾಕ್ಟ್ ಮಾಡ್ತೀರಿ. 60ಇಂದ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಹಿಯರ್ ಇಟ್ ವಿಲ್ ಬಿಕಮ್ 0 minutes. ಸೊ ಯಾವಾಗೆಲ್ಲ 60ಇಂದ ಸಬ್ಟ್ರ್ಯಾಕ್ಟ್ ಮಾಡ್ತೀರೋ ಆವಾಗ 1 hourನ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಸೊ ಇಟ್ ವಿಲ್ ಬಿಕಮ್ 8 hours. ಸೊ ಹರ್ ಸ್ಟಡಿ ಟೈಮಿಂಗ್ಸ್ ವಿಲ್ ಬಿಕಮ್ 8 hours. ಸೊ ಟೋಟಲ್ ನಂಬರ್ ಆಫ್ ಸ್ಟಡಿ ಅವರ್ಸ್ ಈಸ್ 8. Therefore, total number of hours she studies is 8 on that day. ಅವಳು ಆ ದಿನ ಎಷ್ಟು ಸ್ಟಡಿ ಮಾಡ್ತಾಳೆ, 8 hours ಅಷ್ಟು ಸ್ಟಡಿ ಮಾಡ್ತಾಳೆ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಸೊ ಅಲ್ಲಿ ನೀವು 60 minutes ಇರೋದನ್ನ 1 hourಗೆ ಕನ್ವರ್ಟ್ ಮಾಡಲೇಬೇಕು. ಸೊ ಆವಾಗ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಸೊ ಬರೀ ಆ್ಯಡ್ ಮಾಡಿ ಅಲ್ಲಿಗೆ ಬಿಡೋ ಹಾಗಿಲ್ಲ, ನೆಕ್ಸ್ಟ್ ಸ್ಟೆಪ್ನ ಮಾಡಬೇಕಾಗತ್ತೆ. ಸೊ ಲೆಟ್ಸ್ ಟೇಕ್ ಲಾಸ್ಟ್ ಕ್ವೆಶನ್. ದಟ್ ಈಸ್ ಮಹೇಶ್ ಸ್ಪೆಂಡ್ಸ್ ಹಿಸ್ 15 days holidays in his uncle's place from 3/10/2011 to on which date does he leave his uncle's ಪ್ಲೇಸ್ ಅಂತ ಕೇಳ್ತಿದ್ದಾರೆ. ಸೊ ಮಹೇಶ್ ಸ್ಪೆಂಡ್ಸ್ ಹಿಸ್ 15 days holidays ಇನ್ ಹಿಸ್ ಅಂಕಲ್ಸ್ ಪ್ಲೇಸ್ ಅಂದರೆ ಅವನು ಅವ್ರ ಅಂಕಲ್ ಪ್ಲೇಸಲ್ಲಿ 15 days ಹಾಲಿಡೇಸ್ನ ಸ್ಪೆಂಡ್ ಮಾಡ್ತಾನೆ. ಸೊ ಯಾವ ಡೇಟಿಂದ, 3/10/2011 3/10/2011 15 days ಹಾಲಿಡೇಸ್ನ ಸ್ಪೆಂಡ್ ಮಾಡ್ತಾನೆ. ಸೊ ವಾಟ್ ಡೇಟ್ ಹಿ ವಿಲ್ ಲೀವ್ ದ ಅಂಕಲ್ಸ್ ಪ್ಲೇಸ್, ಅಂಕಲ್ ಪ್ಲೇಸ್ನ ಯಾವ ಡೇಟಿಗೆ ಲೀವ್ ಮಾಡ್ತಾನೆ ಅಂತ ಕೇಳ್ತಾರೆ. ಸೊ ಸ್ಟಾರ್ಟಿಂಗ್ ಡೇಟ್ ಕೊಟ್ಟಿದ್ದಾರೆ 3/10/2011. ಸೊ ಅದಕ್ಕೆ ನಾವು ಏನು ಮಾಡಬೇಕು, 15ನ ಆ್ಯಡ್ ಮಾಡಬೇಕು. ಸೊ 15ಇಂದ ಆ್ಯಡ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಅವನು ಯಾವ ಡೇಟಿಗೆ ಲೀವ್ ಅಂಕಲ್ಸ್ ಪ್ಲೇಸ್ನ ಲೀವ್ ಮಾಡ್ತಾನೆ ಅಂತ. ಸೊ ಲೆಟ್ಸ್ ರೈಟ್ ಇಟ್ ಇನ್ ವರ್ಡ್ಸ್. ಸೊ ವಾಟ್ ಈಸ್ ದ ಗಿವನ್ ಡಾಟಾ? ಸೊ he will go to the uncle's place. ಯಾವ ಡೇಟಿಗೆ ಹೋಗ್ತಾನೆ, 3/10/2011. The date he will go to the place. ಸೊ ಆ ಪ್ಲೇಸಿಗೆ ಯಾವ ಡೇಟಿಗೆ ಹೋಗ್ತಾನೆ,
3/10/2011. Number of days he spends, ಎಷ್ಟು ಡೇಸ್ ಅಲ್ಲಿ ಸ್ಪೆಂಡ್ ಮಾಡ್ತಾನೆ ಅಂದರೆ 15 ಡೇಸ್ನ ಸ್ಪೆಂಡ್ ಮಾಡ್ತಾನೆ. ಸೊ 15 ಡೇಸ್ ಸ್ಪೆಂಡ್ ಮಾಡಿದ್ರೆ ಏನಾಗುತ್ತೆ, 15 ಡೇಸ್ನ ನಾವು ಆ್ಯಡ್ ಮಾಡಬೇಕು. 15 + 3 ವಿಲ್ ಬಿಕಮ್ 18. ಸೊ 18/10/2011 ತನಕ ಅವನು ಅಲ್ಲಿರ್ತಾನೆ. 18/10/2011 ದಿನ ಅವನು ಲೀವ್ ಮಾಡ್ತಾನೆ. ಸೊ therefore he will leave his uncle's place on the date 18/10/2011. ಸೊ 18/10/2011 ದಿನ ಅವನು ಅಂಕಲ್ಸ್ ಪ್ಲೇಸ್ನ ಲೀವ್ ಮಾಡ್ತಾನೆ. ಸೊ ದಿಸ್ ಇಸ್ ದ ಕಂಪ್ಲೀಟ್ ಸೊಲ್ಯೂಷನ್ ಆಫ್ ಎಕ್ಸಸೈಸ್ 7.4. ಇಲ್ಲಿ ಒಂದು ಪ್ರಾಬ್ಲಮ್ಗಿಂತ ಇನ್ನೊಂದು ಪ್ರಾಬ್ಲಮ್ ಡಿಫ್ರೆಂಟ್ ಆಗಿರುತ್ತೆ. ನಾವು ಕಾನ್ಸೆಪ್ಟ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ಬೈ ಹಾರ್ಟ್ ಮಾಡೋ ಅಂಥದ್ದು ಏನೂ ಇಲ್ಲ. ಪ್ರತಿಯೊಂದು ಪ್ರಾಬ್ಲಮ್ಸು ಡಿಫ್ರೆಂಟ್ ಆಗಿರುತ್ತೆ. ಸೊ ಕೂತ್ಕೊಂಡು ಅನಲೈಸ್ ಮಾಡಿರಿ, ಯಾವಾಗ ಸಬ್ಟ್ರ್ಯಾಕ್ಟ್ ಮಾಡಬೇಕು, ಯಾವಾಗ ಆ್ಯಡ್ ಮಾಡಬೇಕು ಅಂತ. ಎಷ್ಟೇ ಫೀಡ್ ಮಾಡಿದ್ರೂ ಅದು ಗೊತ್ತಾಗಲ್ಲ. ಸೊ ನೀವು ಒಂದ್ಸಲಿ ನಿಮ್ಮ ಡೈಲಿ ಲೈಫಿಗೆ ಈ ಪ್ರಾಬ್ಲಮ್ನ ಅಪ್ಲೈ ಮಾಡಿಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ತೀರ. ಈಸ್ ದಿಸ್ ಕ್ಲಿಯರ್? ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ ಡಿಸ್ಕಸ್ ರಿಮೈನಿಂಗ್ ಟಾಪಿಕ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.